ನಾವಿವಾಗ ಯಾವುದೇ ದೇಶಕ್ಕೆ ಹೋಗಬೇಕು ಅಂದರೆ ಮೊದಲನೇದಾಗಿ ನಾವು ಅವರ ಒಂದು ಪದ್ಧತಿಗಳನ್ನು ನಾವು ಖಂಡಿತ ಫಾಲೋ ಮಾಡಬೇಕು. ಜಪಾನಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಯುವಕರು ಕೃಷಿನಲ್ಲಿ ಬರ್ತಾ ಇರೋರು ಕಡಿಮೆ ಆಗ್ತಾ ಇದೆ. ಸಾಕಷ್ಟು ಜಪಾನಿಯರು ಬಂದು ಸೀರೆ ಉಟ್ಕೊಂಡು ಕಾರ್ಯ ಬಂದಿದ್ದು ಅಂಥದ್ದೆಲ್ಲ ನೋಡ್ಬೋದು ನಾವು. ಜಪಾನಲ್ಲಿ ಸೀ ಫುಡ್ ಫೇಮಸ್ ಇರೋದ್ರಿಂದ ಸುಕಿಜಿ ಅಂತ ಒಂದು ಮಾರ್ಕೆಟ್ ಇದೆ. ಅಲ್ಲಿ ಹೋದರೆ ನೀವು ವೆರೈಟಿ ಫುಡ್ನ ಟೇಸ್ಟ್ ಮಾಡ್ಬೋದು. ಸ್ಪೆಷಲಿ ನಮ್ಮ ಕನ್ನಡದವರು ಅಂತಂದರೆ ಹೆಲ್ಪ್ ಮಾಡ್ತಾರೆ. ಸೊ ಈಗ ಶಾಪಿಂಗ್ ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡವ್ರಿಗೆ, ಈಗ ಹುಡುಗಿಯರಿಗೆ ಶಾಪಿಂಗ್ ಹುಚ್ಚು ಜಾಸ್ತಿ ಆಗಿರುತ್ತೆ. ಸೊ ಶಾಪಿಂಗ್ ಸ್ಪಾಟ್ ಅಂತ ಹೇಳಿದ್ರೆ ಜಪಾನಲ್ಲಿ ಯಾವ್ದೆಲ್ಲ ಚೆನ್ನಾಗಿದೆ ಅಂತ? ಜಪಾನಲ್ಲಿ ಲಕ್ಸುರಿ ಶಾಪಿಂಗ್ ಮಾಡಬೇಕಂತಂದರೆ ಗಿಂಜಾ ಅಂತ ಒಂದು ಏರಿಯಾ ಇದೆ, ಅಲ್ಲಿ ಮಾಡ್ಬೋದು. ಹಾಗೆ ಎಲೆಕ್ಟ್ರಾನಿಕ್ಸ್ ಅಂತ ಅಂದರೆ ಅಕಿಯಾಬಾರ ಅಂತ ಇದೆ, ಅಲ್ಲಿ ಹೋಗ್ಬೋದು. ಹಾಗೆ ಕಾಮಾಕುರಾಗೆಲ್ಲ ಹೋದರೆ ನಿಮಗೆ ಸಾಕಷ್ಟು ಅಲ್ಲಿನ ಕಲ್ಚರ್ ಇದು ಟೀ ಸೆರೆಮನಿ ಆ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಅವಕಾಶ ಸಿಕ್ಕತ್ತೆ. ಸಾಕಷ್ಟು ಜಾಗಗಳಿದೆ. ಈಗ ಫುಡ್ ಸ್ಪಾಟ್ ಅಂತ ಹೇಳಿದ್ರೆ ಈಗ ನಮ್ಮ ಬೆಂಗಳೂರಲ್ಲಿ ಆಗಿರ್ಬೋದು, ಕೆಲವೊಂದು ಕಡೆಯಲ್ಲಿ ಫುಡ್ ಸ್ಪಾಟ್ ಯಾವುದು ಅಂತ ಹೇಳಿದ್ರೆ, ಫುಡ್ ಜಾಯಿಂಟ್ ಯಾವುದು ಅಂತ ಕೇಳಿದ್ರೆ ಒಂದಿಷ್ಟು ಪ್ಲೇಸಸ್ ಎಲ್ಲ ಇದೆಲ್ಲ. ಸೊ ಜಪಾನಲ್ಲಿ ಆ ಥರ ಪ್ಲೇಸಸ್ ಎಲ್ಲ ಯಾವ್ದಿದೆ? ಜಪಾನಲ್ಲಿ ಸೀ ಫುಡ್ ಫೇಮಸ್ ಇರೋದ್ರಿಂದ ಸುಕಿಜಿ ಅಂತ ಒಂದು ಮಾರ್ಕೆಟ್ ಇದೆ, ಅಲ್ಲಿ ಹೋದ್ರೆ ನೀವು ವೆರೈಟಿ ಫುಡ್ನ ಟೇಸ್ಟ್ ಮಾಡ್ಬೋದು. ನಾನ್ ವೆಜಿಟೇರಿಯನ್ಸ್ಗೆಲ್ಲ ಬೆಸ್ಟ್. ಓಕೆ, ಈಗ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋದಾಗ ಸಾಕಷ್ಟು ರೀಲ್ಸ್ ಅನ್ನ ನೀವು ಹಾಕಿರ್ತೀರಾ. ಅದರಲ್ಲಿ ಯಾವುದೋ ಒಂದು ಹಣ್ಣಿಂದ ಹಾಕಿರ್ತೀರ, ಇದು ತುಂಬಾ ಚೆನ್ನಾಗಿದೆ, ಆಮೇಲೆ ಹೂವಿಂದ ಹಾಕಿರ್ತೀರಾ. ಸೊ ಇಂಥ ಇಷ್ಟೆಷ್ಟು ಪ್ಲೇಸಸ್ ಅನ್ನ ನೀವು ಕವರ್ ಮಾಡಿದಿರ ಜಪಾನಲ್ಲಿ. ಸೊ ಇದ್ರ ಬಗ್ಗೆ ನೀವು ಹೇಳಿದ್ರೆ ಇಂಥ ಒಂದು ಜಾಗ ತುಂಬಾ ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು? ನಮಗೆಲ್ಲ ಗೊತ್ತಿರೋ ಹಾಗೆ ಜಪಾನ್ ತುಂಬ ಚಿಕ್ಕ ದೇಶ, ಆದರೆ ಕಲಿಯೋಕ್ಕೆ ಸಾಕಷ್ಟಿದೆ. ನಾವು ಯಾವುದೇ ಒಂದು ಜಾಗಕ್ಕೆ ಹೋದರೂ ಅಲ್ಲಿ ಏನಾದರೂ ಒಂದು ಸಿಕ್ಕತ್ತೆ. ಹಾಗಾಗಿ ಯಾವುದೋ ಒಂದು ಚಿಕ್ಕ ಹಳ್ಳಿಗೆ ಹೋದರೂ ಕೂಡ ನಾವು ಅಲ್ಲಿ ಒಂದು ಕಲಿಬೋದು. ನನಗೆ ಪರ್ಸ್ನಲಿ ಚಿಬಾ ಅಂತ ಒಂದು ಏರಿಯಾ ಇದೆ, ಅದು ಇಷ್ಟ ಆಗುತ್ತೆ. ಈಗ ಮುಖ್ಯವಾಗಿ ನಾವು ಒಂದು ಪ್ರದೇಶಕ್ಕೆ ಹೋದಾಗ ನಮ್ಗೆ ಅಲ್ಲಿ ಸುತ್ತಾಡಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಅದೇ ನಮ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಸೊ ಇಲ್ಲಿ ಓಲಾ ಇದೆ, ಕ್ಯಾಬ್ ಎಲ್ಲ ಸಿಗುತ್ತೆ. ಜಪಾನಲ್ಲಿ ಯಾವ ತರ ಇದೆ ಅಂತ ಹೇಳಿ ಅದ್ರದ್ದು? ಜಪಾನಲ್ಲಿ ಹೆಚ್ಚಾಗಿ ಎಲ್ರೂ ಟ್ರೈನ್ನ ಉಪಯೋಗಿಸ್ತಾರೆ. ಎಲ್ಲ ಕಡೆನೂ ಅಷ್ಟೇ. ಮೆಟ್ರೋ ಟ್ರೈನ್, ಜಪಾನಲ್ಲಿ ಪೂರ್ತಿ ಮೆಟ್ರೋ ಟ್ರೈನ್ ಇದೆ. ಹಾಗೆಯೇ ಬಸ್ ಸೌಲಭ್ಯನೂ ಇದೆ. ಆದರೆ ಹಳ್ಳಿ ಕಡೆ ತುಂಬ ಕಂಟ್ರಿ ಸೈಡೆಲ್ಲ ಹೋದಾಗ ನಮಗೆ ಬಸ್ ಅಷ್ಟಾಗಿ ಸಿಗೋದಿಲ್ಲ. ಅದು ಬಿಟ್ಟರೆ ಸಿಟಿಗಳಲ್ಲಿ ಎಲ್ಲ ಓಡಾಡೋದಕ್ಕೆ ಟ್ರೈನ್ ಮತ್ತು ದೂರ ಜಾಗಗಳಿಗೆ ಬುಲೆಟ್ ಟ್ರೈನ್ಗಳಿದೆ. ಸೊ ನೀವು ಒಂದು 2-3 ಗಂಟೆನಲ್ಲಿ ನೀವು ತುಂಬ ದೂರ ಜಾಗಗಳನ್ನೆಲ್ಲ ನೋಡೋದಕ್ಕೆ ಅವಕಾಶ ಸಿಕ್ಕತ್ತೆ. ಓಕೆ, ಇತ್ತೀಚೆಗೆ ಹೇಗೆ ಅಂತ ಹೇಳಿದ್ರೆ ತುಂಬಾ ಜನ ಜಪಾನಲ್ಲಿ ಇದ್ದಾರೆ. ನಮ್ಮ ಕನ್ನಡಿಗರು ತುಂಬಾ ಜನ ಇದ್ದಾರೆ, ವ್ಲಾಗ್ ಮಾಡ್ತಿರ್ತಾರೆ, ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ನಾವು ನೋಡ್ತಾ ಇರ್ತೇವೆ ಅವರನ್ನೆಲ್ಲ. ಸೊ ಈಗ ಅವ್ರು ಹೇಳ್ತಾರೆ ನೀವು ಜಪಾನಿಗೆ ಬಂದು ನಾವು ಹೆಲ್ಪ್ ಮಾಡ್ತೇವೆ, ಮೇಡಿಯೇಟರ್ ತರ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಾವು ಹೋಗ್ಬೇಕು ಅಂತ ಹೇಳಿ ಅಂದ್ಕೊಂಡವರು ಅವ್ರ ಹತ್ರ ನಾವು ಹೋಗುವಂಥದ್ದು ಎಷ್ಟು ಸೇಫ್, ಅಥವಾ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ನಂಬ್ಕೊಂಡು ಹೋಗ್ಬೋದಾ? ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ ಸಾಕಷ್ಟು ಜನ ಖಂಡಿತ ಹೆಲ್ಪ್ ಮಾಡ್ತಾರೆ. ಸ್ಪೆಷಲಿ ನಮ್ಮ ಕನ್ನಡದವರು ಅಂತಂದರೆ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ತೊಂದರೆ ಇಲ್ಲ, ಬರ್ಬೋದು, ಯಾವುದೇ ತರದ ಬರ್ಬೋದು. ಸೊ ಇನ್ನೊಂದು ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಜಪಾನಲ್ಲಿ ತುಂಬಾ ಶಿಸ್ತಿದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಅಂದ್ರೆ ಅವ್ರು ಯಾವ ತರ ಡಿಸಿಪ್ಲಿನ್ ಆಗಿದ್ದಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಜಪಾನಲ್ಲಿ ನಂಗೆ ಬಹಳ ಇಡಿಸಿದ್ದು ಅಂದ್ರೆ ಶಿಸ್ತು. ಯಾವುದೇ ಜಾಗಕ್ಕೆ ಹೋದ್ರೂ ಶಿಸ್ತನ್ನು ನೋಡ್ಬೋದು. ಅದನ್ನ ಇಲ್ಲಿ ಶಾಲೆಗಳಲ್ಲೇ ಕಲಿಸಿದ್ದಾರೆ, ಚಿಕ್ಕ ಮಕ್ಕಳಿಂದನೇ ಅಷ್ಟೇ. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವಿವಾಗ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರೆ ಪಠ್ಯ ಪುಸ್ತಕಗಳು ಇರುತ್ತೆ, ಪಾಠಗಳೆಲ್ಲ ಇರುತ್ತೆ. ಆದರೆ ಜಪಾನಲ್ಲಿ ಆ ಥರ ಇರಲ್ಲ. 5 ವರ್ಷದವರೆಗೂ ಮಕ್ಕಳಿಗೆ ಈ ಥರ ಮ್ಯಾನರ್ಸ್ನ ಹೇಳ್ಕೊಡೋದಾಗಲಿ, ಶಿಸ್ತನ್ನು, ಮತ್ತು ದೊಡ್ಡವ್ರ ಜೊತೆ ಹೇಗೆ ನಡ್ಕೋಬೇಕು, ಮತ್ತು ನಾವು ಟ್ರೈನಲ್ಲೆಲ್ಲ ಹೇಗೆ ಓಡಾಡಬೇಕು ಮಕ್ಕಳಿಗೆ ಅಂತ ಹೇಳಿ. 6 ವರ್ಷದ ಮಗು ಆರಾಮಾಗಿ ಟ್ರೈನಲ್ಲಿ ಓಡಾಡುತ್ತೆ, ಎಲ್ಲರೂ ಅಷ್ಟೇ. ಆ ಥರ ಒಂದೆಲ್ಲ ಇದೆ. ಹಾಗೆಯೇ ಈ ಥರ ಸಾಕಷ್ಟು ವಿಧದಲ್ಲಿ ನಾವು ಶಿಸ್ತನ್ನು ಕಾಣ್ಬೋದು. ಹಾಗೆ ರಸ್ತೆಗಳು ಕೂಡ ಅಷ್ಟೇ. ಈಗ ಇತ್ತೀಚೆಗಷ್ಟೇ ನಮಗೆ ಶರತ್ಕಾಲ ಇತ್ತು. ಶರತ್ಕಾಲ ಅಂತಂದರೆ ಎಲೆಗಳೆಲ್ಲ ಬಣ್ಣ ಬದಲಾಗಿ ಉದುರುವಂಥ ಕಾಲ. ಅಂಥ ಸಮಯದಲ್ಲೂ ಅಷ್ಟೇ ಎಷ್ಟು ಸಲ ಉದುರುತ್ತೆ ಅವಾಗೆಲ್ಲ ಸ್ವಚ್ಛ ಮಾಡೋದಾಗಿರಲಿ, ಯಾರೂ ಏನಾದರೂ ಒಂದು ತಿಂದಿದ್ದೆಲ್ಲನೂ ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ರಸ್ತೆನಲ್ಲಿ ಚೆಲ್ಲೋದು ಏನೂ ಮಾಡೋದಿಲ್ಲ. ನಾವು ಎಲ್ಲೋ ಒಂದು ಕಡೆ ಪ್ರವಾಸಕ್ಕೆ ಹೋಗಿದ್ವಿ ಅಂತಂದರೆ ನಾವು ಏನಾದರೂ ತಿನ್ನೋದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಆದಮೇಲೆ ನಮ್ಮ ವಾಟರ್ ಬಾಟಲ್ ಆಗಿರ್ಬೋದು ಅಥವಾ ಕವರ್ ಆಗಿರ್ಬೋದು ಎಲ್ಲನೂ ನಾವು ಮನೆಗೆ ತೊಗೊಂಬಂದು ಮನೆಯಲ್ಲಿನೇ ಎಸೆಯುವಂಥದ್ದು. ಎಲ್ಲರೂ ಇದನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಜಪಾನಲ್ಲಿ ತುಂಬ ಶಿಸ್ತಿದೆ, ಅದನ್ನು ನಾವು ಕೂಡ ಕಲಿಬೇಕು ಅನ್ಸುತ್ತೆ. ಸೊ ಇನ್ನು ದೇಶ ಬದಲಾದ ಹಾಗೆ ಉಡುಗೆ ತೊಡುಗೆಗಳು ಬದಲಾಗುತ್ತೆ. ಸೊ ಜಪಾನಲ್ಲಿ ಹೋಗ್ಬೇಕಾದ್ರೆ ಬೇರೆ ರೀತಿಯ ಉಡುಗೆ ತೊಡುಗೆಗಳು ಇದೆ. ಸೊ ನಮ್ಮ ಭಾರತಕ್ಕೆ ಬಂದ್ರೆ ಸೀರೆ, ಅದನ್ನ ನಾವು ಪ್ರತಿನಿಧಿಸ್ತೇವಲ್ವಾ. ಸೊ ಈಗ
ನೀವು ಸೀರೆ ಉಟ್ಟಾಗ ಜಪಾನ್ನಲ್ಲಿ, ಸೊ ಅಲ್ಲಿನ ಜನರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾ ಇದ್ರು ಅಂತ ಹೇಳಿ? ತುಂಬಾ ಖುಷಿ ಪಡ್ತಾರೆ. ಓಕೆ, ಸೊ ಅದ್ರ ಬಗ್ಗೆ ಎಲ್ಲ ಕೇಳಿದ್ರ ಯಾವ ತರ ಉಡುಗೆ ಅಂತ ಹೇಳಿ? ಕೇಳ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇದೆ, ಅವರು ಕೂಡ ಸ್ಯಾರಿ ವೇರ್ ಮಾಡ್ತಾರೆ. ನಾವು ಏನಾದರೂ ಇವೆಂಟ್ಸ್ ಇರುತ್ತಲ್ಲ, ಇತ್ತೀಚೆಗಷ್ಟೇ ನಮಸ್ತೆ ಇಂಡಿಯಾ ಅಂತ ಒಂದು ಕಾರ್ಯಕ್ರಮ ನಡೀತು, ಅದ್ರಲ್ಲಿ ಕೂಡ ಅಷ್ಟೇ ಸಾಕಷ್ಟು ಜಪಾನಿಯರು ಬಂದು ಸೀರೆ ಉಟ್ಕೊಂಡು ಬಂದಿದ್ದು ಅಂಥದ್ದೆಲ್ಲ ನೋಡ್ಬೋದು ನಾವು. ಓಕೆ, ಸೊ ಇನ್ನು ಭಾರತದ ದೇವಸ್ಥಾನಗಳು ಬೇರೆ ದೇಶದಲ್ಲೂ ಕೂಡ ಇದೆ. ಸೊ ನಮ್ಮ ದೇವರನ್ನ ನಂಬುವಂತವರು ಹೊರ ದೇಶದಲ್ಲಿದ್ದಾರೆ. ಈಗ ಜಪಾನ್ ಅಲ್ಲಿ ಏನಾದ್ರು ನಮ್ಮ ಭಾರತೀಯ ದೇವಸ್ಥಾನಗಳಿದ್ಯಾ? ನೀವು ಹೋಗಿದ್ದೀರಾ? ಯಾವ್ದು ಇದ್ರು? ಜಪಾನ್ ನಲ್ಲಿ ಇಸ್ಕಾನ್ ದೇವಸ್ಥಾನ ಇದೆ, ಹಾಗೆ ಶ್ರೀರಾಮ್ ಮಂದಿರ ಇದೆ. ಇತ್ತೀಚೆಗಷ್ಟೇ ಶ್ರೀರಾಮ್ ಮಂದಿರದಲ್ಲಿ ನವಗ್ರಹ ಪ್ರತಿಷ್ಠಾಪನೆ ಕೂಡ ಆಯಿತು. ಈಗ ಹಲವಾರು ದೇವಸ್ಥಾನಗಳಿದೆ ಜಪಾನಲ್ಲಿ, ಗಣೇಶ ದೇವಸ್ಥಾನಗಳಿದೆ, ಸಾಕಷ್ಟು ದೇವಸ್ಥಾನಗಳಿದೆ. ಒಂದಿಷ್ಟು ಜನ ಇರ್ತಾರೆ ಹೊರ ದೇಶಕ್ಕೆ ಟ್ರಿಪ್ಪಿಗೆ ಒಂದ್ಸಲ ಆದ್ರೂ ಹೋಗ್ಬೇಕು ಅಂತ ಹೇಳಿ ಅನ್ಕೋತಾ ಇರ್ತಾರೆ. ಅದೇ ಜಪಾನಿಗೆ ಹೋಗ್ಬೇಕು ಅಂತ ಹೇಳೋದನ್ನ ಕೇಳಿ ನನ್ ತೀರಾ ಕಮ್ಮಿನೇ. ಈಗ ಜಪಾನಿಗೆ ಯಾರಾದ್ರೆ ಹೋಗ್ಬೇಕು, ಈಗ ನಿಮ್ಮ ವ್ಲಾಗ್ ಎಲ್ಲ ನೋಡ್ಬಿಟ್ಟು ಆಸೆ ಆಗ್ತಿರ್ತದಲ್ವಾ, ಜಪಾನ್ ಇಷ್ಟೊಂದು ಚೆನ್ನಾಗಿದೆ, ಈ ಪ್ಲೇಸಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ. ಸೊ ಯಾರಾದ್ರೆ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡ್ರೆ ಎಷ್ಟು ದಿನ ಬೇಕಾಗ್ಬೋದು ಅಂದ್ರೆ ನೀಟಾಗಿ ಜಪಾನ್ ಅನ್ನ ಟ್ರಿಪ್ ಮಾಡ್ಲಿಕ್ಕೆ? ಮತ್ತೆ ಟ್ರಾವೆಲ್ ಪ್ಲಾನ್ ಯಾವ ತರ ಇರಬೇಕು ಅಂತ ಹೇಳಿ? ಜಪಾನ್ ಬರೋದಕ್ಕೆ ಎಲ್ಲ ಜಾಗಗಳನ್ನು ಕವರ್ ಮಾಡೋದಕ್ಕೆ ಮಿನಿಮಮ್ ಅಂದರೆ ಒಂದು 10 ದಿನ ಅಂತೂ ಬೇಕೇ ಬೇಕು. ಅದರಲ್ಲಿ ಟೋಕಿಯೋದಲ್ಲಿ 3 ದಿನ ಆಗೋಗ್ಬಿಡುತ್ತೆ. ಆಮೇಲೆ ಹಿರೋಶಿಮಾ ನಾಗಸಾಕಿ ಆ ಕಡೆ ಹೋದರೆ 2 ದಿನ. ಮತ್ತು ಈ ಕಡೆ ಸ್ನೋ ನೋಡಬೇಕು ಅಂತಂದರೆ ನಾರ್ತನ್ ಜಪಾನ್ ಕಡೆ ಹೋದರೆ ಅಲ್ಲಿ ಕೂಡ ಒಂದು 3 ದಿನ ಆಗುತ್ತೆ. ಸೊ ಹಾಗಾಗಿ 10 ದಿನ ಖಂಡಿತ ಬೇಕು. ಅದರೊಳ್ಳೆ 10 ದಿನ ಕಡಿಮೆ ಆದರೆ ಇನ್ನೂ ನೋಡೋದಕ್ಕಾಗೋದಿಲ್ಲ. ಓಕೆ, ಈಗ ಇದನ್ನ ಓಕೆ ಒಂದು 10 ದಿನ ಬೇಕು ಅಂತ ನೀವು ಹೇಳ್ತಾ ಇದ್ರಲ್ಲ, ಒಂದು ಬಜೆಟ್ ಸೆಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಇಷ್ಟೇ ಅಮೌಂಟ್ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ? ಹೋಟೆಲಲ್ಲಿ ಸ್ಟೇ ಮಾಡಬೇಕು ಅಂತಂದರೆ ದಿನಕ್ಕೆ ಒಂದು 10,000, ನಾನು ಎನ್ನಲ್ಲಿ ಹೇಳ್ತೀನಿ, 10,000 ಎನ್ನಾಗುತ್ತೆ. ಅಂದರೆ ಇಂಡಿಯನ್ ರುಪೀಸಲ್ಲಿ ಒಂದು 5,000 to 6,000 ಆ ಥರ. ಒಂದು 10,000 ಅಂತಂದ್ರೂ 1,00,000 ಹತ್ತತ್ರ ಆಗುತ್ತೆ. ಫುಡ್ಗೆ ನಿಮಗೆ ದಿನಕ್ಕೆ ಎಷ್ಟಾಗುತ್ತೆ, ಒಂದು 500 ಅಂತಂದ್ರೂ 1,000 to 1,500 ಆಗುತ್ತೆ. ಹಾಗೆ ಟ್ರಾವೆಲ್ ಸುತ್ತಾಟಕ್ಕೆ, ಟ್ರಾನ್ಸ್ಪೋರ್ಟೇಷನ್ಗೆ, ಅದಕ್ಕೆಲ್ಲನೂ ಒಂದು 2,500. ಒಂದು ದಿನದಲ್ಲಿ ಹೇಳಬೇಕು ಅಂತಂದರೆ 10,000 ಅಂತೂ ಬೇಕು ನಮಗೆ ಜಪಾನಲ್ಲಿ ತಿರುಗಾಡೋದಕ್ಕೆ. ಓಕೆ, ಸೊ 10,000 ಇದ್ರೆ ಒಂದ್ ದಿನಕ್ಕೆ ನಾವು ಜಪಾನ್ ಅನ್ನ ಆದಷ್ಟು ನೋಡ್ಕೊಂಡು ಬರ್ಬೋದು. ಹೌದು. ಸೊ ನೀವು ರೀಸೆಂಟ್ ಆಗಿ ಜಪಾನ್ ನಲ್ಲಿ ಪೂಜಾ ಗಾಂಧಿ ಅವರನ್ನ ಮೀಟ್ ಆದ್ರಿ. ಸೊ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ತುಂಬಾ ಚೆನ್ನಾಗಿತ್ತು. ಅವರು ಸಕುರಾ ನೋಡೋದಕ್ಕೆ ಅಂತ ಬಂದಿದ್ರು. ನಾವು ಕೂಡ ಅದೇ ಟೈಮಲ್ಲಿ ಮೀಟ್ ಮಾಡಿದ್ದು ಪೂಜಾ ಗಾಂಧಿ ಮ್ಯಾಮ್ ನ. ಸಖತ್ ಖುಷಿ ಆಯ್ತು ನಂಗೆ ಅವ್ರು ಭೇಟಿ ಮಾಡಿದ್ದು. ಸೊ ಅವ್ರಿಗೆ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಮತ್ತೆ ಬರ್ಬೇಕು ಅಂತ ಕೂಡ ಅನ್ಕೊಂಡಿದ್ದಾರೆ ಅವರು. ಓಕೆ, ನೀವು ಸಾಕಷ್ಟು ಟ್ರಿಪ್ ಎಲ್ಲ ಮಾಡ್ತಾ ಇರ್ತೀರ, ಸೊ ನಿಮ್ಗೂ ಗೊತ್ತು, ನೀವೊಬ್ರು ಪ್ರವಾಸಿಗರು ಹೌದು. ಈಗ ಪ್ರವಾಸಿಗರು ಅಂತ ಹೇಳಿದ್ರೆ ಒಂದು ಪ್ಲೇಸಸ್ಗೆ ನಾವು ಯಾವ್ದಾರು ಒಂದು ಜಾಗ ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿ ಹೋಗಿರ್ತೇವೆ. ಆದರೆ ಪ್ರವಾಸಿಗರಿಂದನೇ ಕೆಲವೊಂದು ಸಲ ಒಂದಿಷ್ಟು ಜಾಗಗಳಿಗೆ ತೊಂದರೆ ಉಂಟಾಗುತ್ತೆ. ಇತ್ತೀಚೆಗಷ್ಟೇ ಚೀನಾದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಒಂದು ದೇವಸ್ಥಾನ ಪ್ರವಾಸಿಗರಿಂದನೇ ಧ್ವಂಸ ಆಗ್ತಾ ಬಂತು. ಸೊ ಹೀಗೇನೆ ಬೇರೆ ಬೇರೆ ಕಡೆಯಲ್ಲಿ ಸಾಕಷ್ಟು ಘಟನೆಗಳು ನಡೀತಾ ಇರ್ತದೆ. ನಿಮ್ಮ ಪ್ರಕಾರ ಪ್ರವಾಸಿಗರು ಅಂತ ಹೇಳಿದ್ರೆ ಹೇಗಿರ್ಬೇಕು? ಒಂದು ಕಡೆಗೆ ಹೋದಾಗ ಅವ್ರು ಯಾವ ರೀತಿ ನಡ್ಕೊಳ್ಬೇಕಾಗುತ್ತೆ ಅಂತ? ಖಂಡಿತ. ನಾವು ಇವಾಗ ಯಾವುದೇ ದೇಶಕ್ಕೆ ಹೋಗಬೇಕು ಅಂದರೆ ಮೊದಲನೇದಾಗಿ ನಾವು ಅವರ ಒಂದು ಪದ್ಧತಿಗಳನ್ನು ನಾವು ಖಂಡಿತ ಫಾಲೋ ಮಾಡಬೇಕು. ಇವಾಗ ಜಪಾನಿಗೆ ಬಂದರೆ ಏನಾಗುತ್ತೆ, ಜನ ಎಲ್ಲರೂ ಶಿಸ್ತನ್ನು ಹೆಚ್ಚಾಗಿ ಇದು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಬಸ್ ಹತ್ತುವಾಗ ನಾವು ಏನು ಮಾಡ್ತೀವಿ, ಜಪಾನಲ್ಲಿ ಎಲ್ಲರೂ ಒಬ್ರಿಗೊಬ್ಬರು, ಒಬ್ಬರಾದ್ಮೇಲೆ ಒಬ್ಬರು, ಎಷ್ಟೇ ರಶ್ ಇದ್ದರೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಹತ್ತುತ್ತಾರೆ. ಆ ಥರದನ್ನೆಲ್ಲ ನಾವು ಫಾಲೋ ಮಾಡಬೇಕಾಗತ್ತೆ. ಹಾಗೆಯೇ ಸ್ವಚ್ಛತೆಯನ್ನು ಕಾಪಾಡಬೇಕಾಗತ್ತೆ. ಮತ್ತು ಬಸ್ಸು ಮತ್ತು ರೈಲಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಾವು ಸೈಲೆಂಟ್ ಆಗಿರಬೇಕು. ಯಾವುದೇ ಒಬ್ಬರು ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ನಮ್ಮಿಂದ. ಜಪಾನಿನ ರೈಲಿನಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ರೈಲಿನ ಮೇಲೆ ಅವಲಂಬನೆ ಮಾಡ್ಕೊಂಡಿದ್ದಾರೆ. ನಮಗೆ ನಮ್ಮ ದೇಶದಲ್ಲಿ ಏನಾಗುತ್ತೆ, ಕೆಲಸ ಮಾಡೋರು ಕ್ಯಾಬ್ ವ್ಯವಸ್ಥೆ ಇರುತ್ತೆ, ಆದರೆ ಜಪಾನಲ್ಲಿ ಕ್ಯಾಬ್ ವ್ಯವಸ್ಥೆ ಇರೋದಿಲ್ಲ. ಎಲ್ಲರೂ ರೈಲಲ್ಲೇ ಹೋಗೋದ್ರಿಂದ ಅವರು ಕೆಲಸದ ಸ್ಟ್ರೆಸ್ಸಲ್ಲಿರ್ತಾರೆ, ಕೆಲವರು ನಿದ್ದೆ ಮಾಡ್ತಾ ಇರ್ತಾರೆ, ಕೆಲವರು ಪುಸ್ತಕಗಳನ್ನು ಓದ್ತಾರೆ. ಅವರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ನಮ್ಮಿಂದ. ಹಾಗಾಗಿ ಮೊಬೈಲ್ನ ಸೈಲೆಂಟ್ ಮೋಡ್ಗೆ ಹಾಕೋದಾಗಿರ್ಬೋದು, ಅದನ್ನೆಲ್ಲ ನಾವು ಫಾಲೋ ಮಾಡಬೇಕು. ಹಾಗೆ ರಸ್ತೆಗಳಲ್ಲಿ ನಡೆಯುವಾಗ ಕೂಡ ಹೆಚ್ಚಾಗಿ ಜಪಾನಲ್ಲಿ ಸೈಕಲ್ನ ಉಪಯೋಗಿಸ್ತಾರೆ. ಅದಕ್ಕೆ ಹಾಗಾಗಿ ಸೈಕಲ್ಗೆ ಒಂದು ದಾರಿ ಇರುತ್ತೆ, ಹಾಗೆ ನಾವು ನಡೆದಾಡೋರಿಗೆ ಒಂದು ದಾರಿ ಇರುತ್ತೆ. ಇದರಲ್ಲಿ ಒಂದು ವಿಶೇಷತೆ ಏನಂದರೆ, ಸಾಮಾನ್ಯವಾಗಿ ನಾವು ಸಿಗ್ನಲ್ನ ದಾಟಿ ಹೋಗುವಂಥದ್ದು ಪದ್ಧತಿ ಎಲ್ಲ ಕಡೆ ಇರುತ್ತೆ. ಈ ಝೀಬ್ರಾ ಕ್ರಾಸಿಂಗಲ್ಲೆಲ್ಲ ಏನಾಗುತ್ತೆ, ಮೊದಲು ನಮಗೆ ನಡೆದಾಡೋರಿಗೆ ಅವಕಾಶ ಇರುತ್ತೆ, ಆಮೇಲೆ ಈ ವೆಹಿಕಲ್ಸ್ ಎಲ್ಲ ಹೋಗುತ್ತೆ. ಮತ್ತು ಜಪಾನಲ್ಲಿ ಹಾರ್ನ್ ಮಾಡುವಂಥ ಪದ್ಧತಿ ಒಂದು ಇದಿಲ್ಲ, ಪದ್ಧತಿ ಇಲ್ಲ. ಸೊ ಅವ್ರೇನಾದರೂ ಹಾರ್ನ್ ಮಾಡಿದ್ರು ಅಂದರೆ ಅದು ತುಂಬ ರೂಡ್ ಅಂತ ಹೇಳಿ, ಅಂಥದ್ದನ್ನೆಲ್ಲ ನಾವು ಫಾಲೋ ಮಾಡಬೇಕು. ರೂಲ್ಸ್ಗಳನ್ನು ಫಾಲೋ ಮಾಡೋದು ತುಂಬ ಅಗತ್ಯ ಇದೆ ಯಾವುದೇ ಪ್ರವಾಸಿಗರಿಗೂ.
ಓಕೆ, ಸೊ ನೀವು ಹೇಳ್ದಾಗೆ ಜಪಾನ್ ತುಂಬಾನೇ ಶಿಸ್ತಲ್ಲಿದೆ. ತುಂಬಾ ಶಿಸ್ತಾಗಿದೆ, ಹೌದು. ಓಕೆ, ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಸೋಲೋ ಟ್ರಾವೆಲ್, ಅದರಲ್ಲೂ ಹೆಣ್ಮಕ್ಳು ಸೋಲೋ ಟ್ರಾವೆಲ್ ಮಾಡೋದು ಜಾಸ್ತಿ ಆಗ್ತಾ ಇದೆ. ಈಗ ಜಪಾನ್ಗೆ ಯಾರಾದ್ರೂ ಸೋಲೋ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಅವ್ರು ಏನು ಮುಂಜಾಗ್ರತೆ ಕ್ರಮ ತಗೊಳ್ಬೇಕಾಗುತ್ತೆ, ಅಥವಾ ಜಪಾನ್ಗೆ ಹುಡುಗಿ ಅಥವಾ ಯಾರೇ ಒಬ್ರು ಸೋಲೋ ಟ್ರಾವೆಲ್ ಮಾಡೋದು ಸೇಫಾ ಅಂತ? ಜಪಾನ್ಗೆ ಸೋಲೋ ಟ್ರಾವೆಲ್ ಮಾಡ್ಬೋದು, ಹುಡುಗಿರು ಆರಾಮಾಗಿ ಬರ್ಬೋದು, ಯಾವುದೇ ಥರದ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಕಡೆನೂ ರೈಲು ಮತ್ತು ಬಸ್ಸಿನ ವ್ಯವಸ್ಥೆ ಇದೆ. ಹಾಗೆ ಸಂಜೆ ಲೇಟ್ ಆದರೂ ಕೂಡ ಅಷ್ಟೇ 10 ಗಂಟೆ ಮೇಲೆ ಎಲ್ಲಿ ಬೇಕಾದರೂ ಓಡಾಡ್ಬೋದು. ಯಾವುದೇ ಥರದ ಇದಿಲ್ಲ. ಕ್ರೈಮ್ ರೇಟ್ ಎಲ್ಲ ತುಂಬ ಕಡಿಮೆ ಇದೆ ಜಪಾನಲ್ಲಿ. ಹಾಗಾಗಿ ಏನು ಭಯ ಪಡುವಷ್ಟಿಲ್ಲ. ಸೋಲೋ ಟ್ರಾವೆಲರ್ಸ್ಗೆ ಸೇಫ್ ಆಗಿ ಟ್ರಾವೆಲ್ ಮಾಡಿ ಬರ್ಬೋದು ಖಂಡಿತ. ಈಗ ನೀವು ಜಪಾನಲ್ಲಿ ಇದ್ರಿ, ಖಂಡಿತ ಮನೆನ ಮಿಸ್ ಮಾಡ್ಕೊಂಡಿರ್ತೀರಾ. ಈಗ ಚಿಕ್ಕಮಗಳೂರು ನಿಮ್ಮ ಊರಲ್ವಾ, ಸೊ ನಿಮ್ಮ ಊರಲ್ಲೇ ಸಾಕಷ್ಟು ಸ್ಥಳಗಳಿದೆ. ನೀವು ಅನ್ಕೋತಿರ್ತೀರ, ನಾನು ಇಂಡಿಯಾಕ್ ಹೋದಾಗ ಈ ಪ್ಲೇಸಿಗೆ ಹೋಗ್ಬೇಕು, ಮತ್ತೊಂದು ಪ್ಲೇಸಿಗೆ ಹೋಗ್ಬೇಕು ಅಂತ ಹೇಳಿ. ಸೊ ನೀವು ಅಲ್ಲಿದ್ದಾಗ ಅಥವಾ ನೀವು ಇಲ್ಲಿ ಬಂದ ನಂತರ ಈ ಜಾಗಕ್ಕೆಲ್ಲ ಹೋಗ್ಬೇಕು ಅಂತ ಹೇಳಿ ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಖಂಡಿತ. ನನಗೆ ಚಿಕ್ಕಮಂಗ್ಳೂರಲ್ಲಿ ಸಾಕಷ್ಟು ಜಾಗಗಳು ತುಂಬ ಇಷ್ಟ ಇದೆ. ಅದರಲ್ಲೂ ನಾನು ವಿಶೇಷವಾಗಿ ಕಳಸ ತುಂಬ ಇಷ್ಟಪಡ್ತೀನಿ. ಶೃಂಗೇರಿ, ಕಳಸ ಮತ್ತು ಹೊರನಾಡನ್ನು ಪ್ರತಿ ಸಲ ಬಂದಾಗಲೂ ನಾನು ಅಲ್ಲಿ ಹೋಗಿ ಭೇಟಿ ಮಾಡ್ತೀನಿ. ದೇವರ ದರ್ಶನ ಮಾಡ್ಕೊಂಡ್ ಬರ್ತೀನಿ. ಕಳಸ ಮತ್ತೆ ಹೊರನಾಡು, ಶೃಂಗೇರಿ. ಓಕೆ, ನೀವು ಬರೀ ನಿಮ್ಮೂರದ್ ಮಾತ್ರ ಹೇಳ್ತಾ ಇದ್ದೀರಾ, ಕರ್ನಾಟಕದ ಬೇರೆ ಬೇರೆ ಜಾಗದ್ದು? ಖಂಡಿತ ಹೇಳ್ತೀನಿ. ಕರ್ನಾಟಕದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಜಾಗಗಳಿದೆ ನಿಜವಾಗ್ಲೂ. ಜಪಾನಲ್ಲಿ ತಿರ್ಗಾಡುವಾಗ ನಂಗೆ ಅನಿಸ್ತಾ ಇರುತ್ತೆ, ಹೌದಲ್ವಾ, ಇದೇ ಥರ ನಮ್ಮ ಕರ್ನಾಟಕದಲ್ಲೂ ಎಷ್ಟೆಲ್ಲ ಜಾಗಗಳಿದೆ. ನಾನು ಹೋದಾಗ ಒಂದಿಷ್ಟು ಜಾಗಗಳನ್ನು ನೋಡಬೇಕು ಅಂತ ಹೇಳಿ ಕೆಲವೊಂದ್ಸಲ ಕಡಿಮೆ ಸಮಯದಲ್ಲಿ ಬಂದಾಗ ಆಗಿರೋದಿಲ್ಲ. ಆದರೆ ಕರ್ನಾಟಕನ ಸುತ್ತಾಡಬೇಕು ಚೆನ್ನಾಗಿ. ಹಂಪಿ ಇದೆ, ಮೈಸೂರಿದೆ, ವಿದೇಶಿಗರು ಬಂದು ನೋಡುವಂಥ ಜಾಗಗಳು. ಹಾಗೆ ಸಾಕಷ್ಟು ಜಲಪಾತಗಳಿದೆ, ಚೌಕ ಜಲಪಾತ, ಬೇಲೂರು, ಹಳೇಬೀಡು, ಸಾಕಷ್ಟು ದೇವಸ್ಥಾನಗಳು. ಅಲ್ಲಿ ನಾವು ಕಲೆ ಕೆತ್ತನೆಗಳನ್ನೆಲ್ಲ ನೋಡ್ಬೋದು. ಈಗ ನೀವು 7 ವರ್ಷ ತನಕ ಜಪಾನಲ್ಲೇ ಇದ್ರಲ್ವಾ, ಸೊ ಜಪಾನಲ್ಲಿ ಇದ್ದಾಗ ನೀವು ಅನ್ಕೋತಿರ್ತೀರ, ನಾನು ಇಂಡಿಯಾಕ್ ಹೋಗ್ಬೇಕು, ಈ ಪ್ಲೇಸಸ್ಗೆಲ್ಲ ಹೋಗ್ಬೇಕು, ಈ ತಿಂಡಿನ ತಿನ್ಬೇಕು, ಅಮ್ಮನ ಹತ್ರ ಹೇಳ್ಬಿಟ್ಟು ಮಾಡಿಸ್ಕೋಬೇಕು, ಸೊ ಇದೆಲ್ಲ ತುಂಬಾ ಅನ್ಕೊಂಡಿರ್ತೀರಲ್ವಾ. ಈಗ ಇಂಡಿಯಾಕ್ಕೆ ಬಂದಿದ್ದೀರಾ, ನೀವು ಬಂದ್ 2 ದಿನ ಆಯ್ತು ಅಂತ ಅನ್ಕೋತೀನಿ ನಾನು. ಸೊ ಏನಾದ್ರು ಜಪಾನನ್ನ ಮಿಸ್ ಮಾಡ್ಕೋತಾ ಇದ್ದೀರಾ? ಜಪಾನ್ ಈ ಫುಡ್ ನಾನು ಮಿಸ್ ಮಾಡ್ಕೋತಾ ಇದ್ದೇನೆ ಅಂತ ಏನಾದ್ರು ಅನ್ನಿಸ್ತಾ ಇದೆಯಾ ನಿಮ್ಗೆ? ಜಪಾನ್ನ ಖಂಡಿತ ಮಿಸ್ ಮಾಡ್ಕೋತೀನಿ. ಯಾಕಂದ್ರೆ ಸಾಕಷ್ಟು ಜಾಗಗಳಿಗೆ ಹೋಗ್ತಾ ಇರ್ತೀವಿ ವಾರ ಪೂರ್ತಿ. ಹಾಗೆ ಜನರು ಕೂಡ ತುಂಬಾ ಫ್ರೆಂಡ್ಲಿ ಇದ್ದಾರೆ. ಆದ್ರೆ ಊಟದ ವಿಷಯಕ್ಕೆ ಬಂದ್ರೆ ಇಲ್ಲ ಅಂತ ಅನ್ಸತ್ತೆ. ಯಾಕಂದ್ರೆ ನನಗೆ ಕರ್ನಾಟಕದ ಊಟನೇ ತುಂಬಾ ಇಷ್ಟ. ಆಸ್ ಎ ವೆಜಿಟೇರಿಯನ್ ನನಗೆ ನಮ್ಮ ಮಸಾಲ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಅದನ್ನೆಲ್ಲ ಮಾಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಇದೆ. ಹಾಗಾಗಿ ಊಟನ. ಸೊ ಈಗ ನಮ್ಗೆ ಹೇಗಂತ ಹೇಳಿದ್ರೆ, ಈಗ ನಮ್ ಫ್ರೆಂಡ್ಸ್ ಹೆಸರೆಲ್ಲ ಏನು ಅಂತ ಕೇಳಿದ್ರೆ, ಈಗ ಶ್ವೇತಾ ಆಗಿರ್ಬೋದು, ಭಾಗ್ಯ, ಈ ತರ ಎಲ್ಲ ನಾವ್ ಹೇಳ್ಕೊಂಡ್ಬರ್ತೀವಿ. ಸೊ ಜಪಾನ್ ಅವ್ರ ಹೆಸರು ಹೇಗಿರ್ತದೆ? ಯಾಕಂದ್ರೆ ನಮ್ಗೆ ಪ್ರೊನೌನ್ಸ್ ಮಾಡ್ಲಿಕ್ಕೂ ತುಂಬಾ ಕಷ್ಟ ಆಗ್ಬಿಡ್ತಾ, ಹೆಸರೆಲ್ಲ ನಮ್ಗೆ ಹೊಸದಾಗಿರುತ್ತಲ್ವಾ. ಸೊ 1-2 ಜಪಾನ್ ಹೆಸರು ಹೇಳೋದಾದ್ರೆ ಸುಮ್ನೆ ಕೇಳ್ತಾ ಇರೋದು ನಾನು. ಓಕೆ ನನ್ನ ಫ್ರೆಂಡ್ಸ್ ಹೆಸರು ಹೇಳ್ತಾರೆ. ಹೌದು, ನೀವು ಹೇಳಿದಾಗೆ ಪ್ರೊನೌನ್ಸಿಯೇಷನ್ ತುಂಬಾ ಕಷ್ಟ ಆಗತ್ತೆ. 1-2 ಹೆಸರು ಹೇಗಿರ್ತದೆ ಅಂತ ಹೇಳಿ ಕೇಳೋದು. ಅದ್ರಲ್ಲಿ ಅರಿಸಾ-ಸಾನ್, ನಿಕಿ-ಸಾನ್, ಸಕುರಾ-ಸಾನ್, ಹೀಗೆ ಇದೆಲ್ಲ ಹೆಸರುಗಳಿರುತ್ತೆ. ನಿಮ್ಗೆ ಇದನ್ನೆಲ್ಲ ಕಲ್ತ್ಕೋಬೇಕು, ನೆನಪಲ್ಲಿ ಇಟ್ಕೋಬೇಕು ಅಂದಾಗ ಎಷ್ಟು ಟೈಮ್ ತಗೊಂಡ್ರಿ ನೀವು? ತುಂಬಾ ಸಮಯ ತಗೊಂಡೆ. ಈಗ ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಬ್ರಿಗಿಂತ ಒಬ್ರು ಮುಖಗಳು ಭಿನ್ನವಾಗಿರ್ತದೆ. ಸೊ ಒಬ್ರ ತರ ಒಬ್ರು ಇರೋದಿಲ್ಲ ಇಲ್ಲಿ. ಈಗ ಜಪಾನ್ ನಲ್ಲಿ ಹೇಗೆ ಅಂದ್ರೆ, ನೋಡ್ಲಿಕ್ಕೆ ಸೇಮ್ ಒಂದೇ ತರ ಅಂತ ಅನ್ಸ್ಬಿಡ್ತಾರ ಅಥವಾ ಡಿಫ್ರೆಂಟ್ ಆಗಿರ್ತಾರ? ಯಾವ ತರ ಅಂತ ಅಲ್ಲಿ ಜನಗಳು? ಒಂದೇ ತರ ಅಂತ ಏನ್ ಅನ್ಸೋದಿಲ್ಲ. ಆದ್ರೆ ಅವರು ಸ್ವಲ್ಪ ಗೊತ್ತಾಗೋದಿಲ್ಲ ಎಷ್ಟು ಏಜ್ ಅಂತ ಹೇಳಿ ನಾವು ಗೆಸ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಅವರ ಆಹಾರ ಪದ್ಧತಿಗಳೇ ಆಗಿದೆ. ಸೊ ನಾವು ಯಾರನ್ನಾದ್ರೂ ನೋಡ್ಬಿಟ್ಟು ಒಂದ್ 25-30 ವರ್ಷ ಅಂತಂದ್ರೆ ಅವ್ರಿಗೆ ಅಷ್ಟಿರಲ್ಲ, ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಹಾಗಾಗಿ ಮಾತಾಡ್ತಾರೆ. ಸೊ ನಾವೆಲ್ಲ ಹೇಗಂದ್ರೆ ತುಂಬಾ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತೇವೆ. ಸೊ ನಾವು ಏಜ್ ಆದ್ರೂ ಏಜ್ ಗೊತ್ತಾಗ್ಬಾರ್ದು ಅಂತ ಹೇಳೋದಕ್ಕೋಸ್ಕರ ಒಂದಿಷ್ಟು ಯೂಸ್ ಮಾಡ್ತೇವೆ, ಏನೋ ಹೋಮ್ ರೆಮಿಡೀಸ್ ಅದು ಇದೆಲ್ಲ ಮಾಡ್ತೇವೆ. ಸೊ ನೀವ್ ಹೇಳ್ದಾಗೆ ಜಪಾನ್ ಅವ್ರ ಏಜ್ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರಿ. ಸೊ ಅದು ಗೊತ್ತಾಗ್ಬಾರ್ದು ಅನ್ನೋದಕ್ಕೋಸ್ಕರ ಏನಾದ್ರೂ ಅವರು ಹೋಮ್ ರೆಮಿಡೀಸ್ ಇದೆಯಾ, ಅಥವಾ ಅವ್ರ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ ಹೇಗೆ ಅಂತ ಹೇಳಿ? ಲೈಫ್ ಸ್ಟೈಲ್ ಬಗ್ಗೆ ಹೇಳ್ಬೇಕಂದ್ರೆ, ಅದೇ ಮಿತವಾಗಿ ಆಹಾರವನ್ನ ಸೇವಿಸೋದ್ರಿಂದ ಅವ್ರಿಗೆ ಆ ತರ ಇರುತ್ತೆ. ಮತ್ತೆ ಹೆಚ್ಚಾಗಿ ಎಕ್ಸರ್ಸೈಸ್ ಮಾಡ್ತಾರೆ. ಮತ್ತೆ ಜಪಾನ್ ಅಲ್ಲಿ ನೀವು ಹೆಚ್ಚಾಗಿ ಯಾವುದೇ ದೇವಸ್ಥಾನಗಳಿಗೆ ಹೋದ್ರೂ ಸಾಕಷ್ಟು ಮೆಟ್ಟಿಲುಗಳಲ್ಲಿರುತ್ತೆ. ಅಷ್ಟೆಲ್ಲ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗ್ಬೇಕು. ಮತ್ತೆ ಹಳ್ಳಿಗಳಿಗೆ ಹೋದ್ರೂ ಅಷ್ಟೇನೆ, ಬೆಟ್ಟದ ಮೇಲೆ ಮನೆಗಳಿರುತ್ತೆ. ಅವರ ಒಂದು
ಲೈಫ್ ಸ್ಟೈಲ್ ಆ ಥರ ಇರೋದ್ರಿಂದ ಅಂದ್ರೆ ಲೈಫ್ ಸ್ಟೈಲ್ ಚೆನ್ನಾಗಿರ್ತದೆ. ಆ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ. ಹಂಗಾಗಿ ನೋಡಿದ್ರೆ ಅಷ್ಟು ನಾವು ಗೆಸ್ ಮಾಡೋಕ್ಕಾಗಲ್ಲ ಇವ್ರು ಇಷ್ಟೇ ವಯಸ್ಸಿನವ್ರು ಅಂತ ಹೇಳಿ. ಈಗ ನಮ್ಗೆ ಇಂಡಿಯನ್ಸ್ ಫುಡ್ ಹೇಗೆ ಅಂತ ಹೇಳಿದ್ರೆ ನಮ್ಗೆ ಅನ್ನ ಬೇಕೇ ಬೇಕು. Yes, ಸೊ ಅದು ಅನ್ನ ಆಗಿರ್ಲಿ, ಚಿತ್ರಾನ್ನ ಆಗಿರ್ಲಿ, ಪುಳಿಯೋಗರೆ ಆಗಿರ್ಲಿ, ಅನ್ನ ಒಂದು ಕಂಡ್ರೆ ಫುಲ್ ಖುಷಿ ಆಗ್ಬಿಡ್ತೇವೆ. ಸೊ ಜಪಾನಲ್ಲಿ ಈ ತರ ರೈಸ್ ಎಲ್ಲ ಸಿಗ್ತದ, ಚಪಾತಿ ಆ ತರ ಎಲ್ಲ ಸಿಗುತ್ತಾ ಹೇಗೆ ಅಂತ? ಜಪಾನಲ್ಲಿ ಹೆಚ್ಚಾಗಿ ರೈಸೇ ಬೆಳೆಯೋದು. ನೀವು ಯಾವುದೇ ಜಾಗಕ್ಕೆ ಹೋದ್ರೂ ನಾವು ಭತ್ತದ ಗದ್ದೆಗಳನ್ನ ನೋಡ್ಬೋದು. ಹಾಗೆ ಭತ್ತದ ಗದ್ದೆನಲ್ಲಿ ವಿಶೇಷವಾಗಿ ಕಲಾಕೃತಿಗಳನ್ನ ಮಾಡಿರ್ತಾರೆ. ಅದ್ರದ್ದು ಒಂದು ವಿಶೇಷತನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಪಾನಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಯುವಕರು ಕೃಷಿನಲ್ಲಿ ಬರ್ತಾ ಇರೋರು ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಯುವ ಜನತೆಯನ್ನು ಪ್ರೋತ್ಸಾಹ ಮಾಡೋದಕ್ಕೆ ಅಂತ ಹೇಳಿ ಅವರಿಗೆ ಇಷ್ಟ ಆಗೋ ಥರದ್ದು ಈಗಿನ ಯಂಗ್ಸ್ಟರ್ಸ್ಗೆ ಆ್ಯನಿಮೇಷನ್ನು ಮೂವಿಗಳೆಲ್ಲ ನೋಡೋದನ್ನು ಕೇಳಿರ್ತೀವಿ ನಾವು. ಅದರಲ್ಲೂ ಒಂದು ಪ್ರಸಿದ್ಧವಾದ ಡೀಮನ್ ಸ್ಲೇಯರ್ ಅನ್ನೋ ಒಂದು ಸಿನಿಮಾ ಎಲ್ರಿಗೂ ಇಷ್ಟ ಆದಂಥದ್ದು. ಅದ್ರದ್ದು ಒಂದು ಕಲಾಕೃತಿನ ಭತ್ತದ ಗದ್ದೆನಲ್ಲಿ ಮೂಡಿ ಬಂದಿತ್ತು. ನಾನು ಇತ್ತೀಚೆಗಷ್ಟೇ ನೋಡಿದ್ದೆ ಅದನ್ನು. ಆ ಥರ ಅಂಥದ್ದು ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ. ಯಾಕಂದರೆ ಆ ಥರ ಮಾಡೋದ್ರಿಂದ ಯುವಕರಿಗೆ ಒಂದು ನಾವು ಕೂಡ ಈ ಕೃಷಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋವಂಥ ಒಂದು ಕುತೂಹಲ ಜಾಸ್ತಿ ಆಗುತ್ತೆ. ಅದನ್ನು ಮಾಡ್ತಾರೆ. ಹಾಗೆ ಇದಷ್ಟೇ ಅಲ್ಲ, ಇನ್ನು ಕೆಲವೊಂದು ಊರುಗಳಲ್ಲಿ ಏನಾಗಿದೆ, ಯಾರೇ ಪ್ರವಾಸಿಗರು ಬರ್ತಾ ಇಲ್ಲ, ಪ್ರವಾಸಿಗರು ಬರಲಿ ಅಂತ ಹೇಳಿ ಕೆಲವೊಂದು ವಿಶೇಷವಾದ ಟ್ರೈನ್ಗಳನ್ನು ಬಿಡ್ತಾ ಇದ್ದಾರೆ. ಆ ಟ್ರೈನ್ಗಳಲ್ಲಿ ಬರೆಯೋದಕ್ಕೆ ಇಷ್ಟಪಡ್ಕೊಂಡು ಮತ್ತು ಅಲ್ಲಿ ಸುತ್ತಮುತ್ತ ಏನೇನಿದೆ ಮತ್ತು ಆಹಾರಗಳನ್ನು ಫುಡ್ಡನ್ನ ಎಕ್ಸ್ಪೀರಿಯನ್ಸ್ ಮಾಡೋದು, ಮತ್ತು ಅಲ್ಲಿ ಲೋಕಲ್ ಕಲ್ಚರ್ ಹೇಗಿದೆ, ಅಲ್ಲಿ ಯಾವ ಥರದ ಒಂದು ಕಲೆ ಸಂಸ್ಕೃತಿ ಇದೆ, ಏನಾದರೂ ಒಂದು ಇವೆಂಟ್ ನಡೀತಾ ಇರುತ್ತೆ, ಅದೇ ಜಾಗದಲ್ಲಿ ಒಂದಿಷ್ಟು ಕೃಷಿ ಉತ್ಪನ್ನಗಳನ್ನು ತಯಾರು ಮಾಡಿರ್ತಾರೆ, ಅದನ್ನು ಕೊಂಡ್ಕೊಳ್ಳೋದು. ಈ ಥರದ್ರಿಂದ ಟೂರಿಸಮ್ ಮತ್ತು ಅಗ್ರಿಕಲ್ಚರ್ ಎರಡನ್ನೂ ಕನೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕಾದ್ರೆ ಒಂದಿಷ್ಟು ಫನ್ನಿ ವಿಡಿಯೋಸ್ ನೋಡ್ತಾ ಇರ್ತೇವೆ. ಸೊ ಹೇಗಂತ ಹೇಳಿದ್ರೆ ಜನರು ಸಿಕ್ಕಾಪಟ್ಟೆ ನಮ್ಮ ದೇಶದವ್ರು ಹೇಗೆ ಅಂತ ಹೇಳಿದ್ರೆ ತುಂಬಾ ಫನ್ನಿ ಆಗಿರ್ತಾರೆ. ಇಂಥ ಪ್ರತಿಭೆಗಳನ್ನ ದೇಶ ಬಿಟ್ಟು ಹೊರಗಡೆ ಕಳಿಸಬಾರ್ದು, ನಾವು ಇರ್ಬೇಕು ಅಂತದೆಲ್ಲ ಟ್ರೋಲ್ ಆಗ್ತಾ ಇರ್ತದಲ್ವಾ. ಸೊ ಜಪಾನ್ ಜನಗಳು ಹೇಗೆ ಸೀರಿಯಸ್ ಆಗಿರ್ತಾರ ಅಥವಾ ಕಾಮಿಡಿ ಆಗಿರ್ತಾರ, ಯಾವ ತರ ಅಂತ ಹೇಳಿ? ಎರಡೂ ಥರನೂ ನೋಡ್ಬೋದು ನಾವು ಜಪಾನ್ ಜನರನ್ನು. ಜಪಾನಲ್ಲಿ ಆ್ಯನಿಮೇಷನ್ ಕ್ರೇಜ್ ತುಂಬ ಜಾಸ್ತಿ ಇದೆ. ಹಾಗಾಗಿ ಕೆಲವೊಂದು ಸಿನಿಮಾ ಬಿಡುಗಡೆ ಆಗೋ ಸಮಯದಲ್ಲಿ ಆ ಒಂದು ವೇಷಭೂಷಣಗಳನ್ನು ಧರಿಸ್ಕೊಳ್ಳೋ ಅಂಥದ್ದು, ಕೆಲವೊಂದು ಏರಿಯಾಗಳಿದೆ ಅಲ್ಲಿ ಹಬ್ಬಗಳು ನಡೆಯುತ್ತೆ, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಸೊ ನೀವು ಕಾಮಿಡಿನೂ ನೋಡ್ಬೋದು, ಹಾಗೆ ಸೀರಿಯಸ್ ಎರಡು ಥರದ ನೋಡೋ ಅವಕಾಶ ಸಿಗುತ್ತೆ. ಎರಡು ಥರದವರು ಇರ್ತಾರೆ. ಈಗ ಜಪಾನಿ ಭಾಷೆ ನಮ್ಗಂತೂ ಖಂಡಿತ ಅರ್ಥ ಆಗೋದಿಲ್ಲ. ಸೊ ಈಗ ಜಪಾನಿ ಭಾಷೆಯಲ್ಲಿ ಈಗ ನಾನು ಜಪಾನಿಗೆ ಬರ್ತೇನೆ ಅಂತ ಹೇಳಿದ್ರೆ ಒಂದು 5 ಪದ ನಾನು ಇಲ್ಲಿ ಕಲ್ತಿರ್ಬೇಕಪ್ಪ. ಈಗ ನಾವು ಕರ್ನಾಟಕಕ್ಕೆ ಬರ್ತೀರಂದ್ರೆ ನಮಸ್ಕಾರ, ಹೇಗಿದ್ದೀರಾ, ಇದೆಲ್ಲ ನಾವು ಕಲ್ತ್ಕೊಂಡ್ ಬರ್ತೇವಲ್ವಾ. ಸೊ ಹಾಗೆ ಜಪಾನಿಗೆ ಬರ್ಬೇಕಾದ್ರೆ ಒಂದಿಷ್ಟು ಏನೆಲ್ಲ ವರ್ಡ್ಸ್ ಅನ್ನ ಕಲ್ತ್ಕೊಂಡ್ ಬರ್ಬೇಕು ಅಂತ? ಖಂಡಿತ. ನಾವು ಹೆಲೋ ಅನ್ನೋ ತರ ಜಪಾನಲ್ಲಿ ಕೋನಿಚಿವಾ ಅಂತ ಕರಿತೀವಿ. ಹಾಗೆ ಥ್ಯಾಂಕ್ ಯು ಅಂತಂದ್ರೆ ಅರಿಗತೋ ಗೊಜೈಮಸ್ ಅಂತ ಹೇಳಿ, ಸಾರಿ ಕೇಳ್ಬೇಕಂದ್ರೆ ಸುಮಿಮಸೇನ್ ಅನ್ನೋ ತರ. ಈ ತರ ಸಾಕಷ್ಟು ಇದನ್ನ ಕಲ್ತ್ಕೊಂಡ್ರೆ ಸಾಕು. ಇನ್ನು ಮಿಕ್ಕಿದೆಲ್ಲ ಜಪಾನಿಯರು ಮಾಡ್ಕೋತಾರೆ. ಕನ್ನಡದಲ್ಲಿ ಒಂದಿಷ್ಟು ಬೈಗುಳುಗಳೆಲ್ಲ ಇದೆ, ಜಪಾನಲ್ಲೂ ಬೈಗುಳುಗಳೆಲ್ಲ ಇದೆ. ಜಪಾನಿ ಭಾಷೆಯಲ್ಲಿ ಬೈಗುಳುಗಳು ಏನಾದ್ರು ಇದೆಯಾ? ಖಂಡಿತ ಅದ್ರಲ್ಲೂ ಇದೆ. ಸೊ ನೀವು ಜಪಾನಿ ಭಾಷೆನ ಕಂಪ್ಲೀಟ್ ಆಗಿ ಕಲ್ತಿದ್ದೀರಾ ಅಥವಾ ಇಲ್ಲ ಸ್ವಲ್ಪ ಗೊತ್ತಿದೆ, ಅರ್ಥ ಆಗುತ್ತೆ? ಈಗ ಶ್ವೇತಾ ಆರಾಧ್ಯಗೆ ಒಂದು ಚಾನ್ಸ್ ಕೊಡ್ತಾರೆ, ನೀವು ಭಾರತದ ರಾಯಭಾರಿಯಾಗಿ ಜಪಾನಲ್ಲಿ ಇರಬೇಕು ಅಂತ ಹೇಳಿ. ಸೊ ನೀವು ಆ ಥರ ಇದ್ದಾಗ ನಮ್ಮ ಭಾರತವನ್ನು ಯಾವ ರೀತಿ ಪ್ರತಿನಿಧಿಸ್ತೀರಾ ಅಂತ ಹೇಳಿ, ನೀವೇನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ? ಖಂಡಿತ ನಮ್ಮ ದೇಶದ ಉಡುಗೆ ತೊಡುಗೆಗಳ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಊಟೋಪಚಾರಗಳು, ಯಾವ ಥರ ನಾವು ಅತಿಥಿ ದೇವೋ ಭವ ಅನ್ನೋವಂಥ ಒಂದು ಪದ್ಧತಿ ಇದೆ, ಅದ್ರ ಬಗ್ಗೆ ಆಗಿರ್ಬೋದು. ಮತ್ತು ನಮ್ಮ ಹಬ್ಬಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರದ ಒಂದಿಷ್ಟು ವಿಷಯಗಳನ್ನು ಅಲ್ಲಿನ ಜನರಿಗೆ ಪರಿಚಯಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೀವು ಜಪಾನಿಗೆ ಹೋಗಿ ಜಪಾನ್ ಭಾಷೆನ ಒಂದಿಷ್ಟು ಕಲ್ತಿದ್ದೀರಾ. ಸೊ ಅಲ್ಲಿ ಯಾರಿಗಾದ್ರೆ ಕನ್ನಡ ಭಾಷೆನ ಕಲಿಸ್ತಾ ಇದ್ದೀರಾ? ಯಾರಾದ್ರೂ ಒಂದಿಷ್ಟಾದ್ರೂ ಕಲ್ತಿದ್ದಾರಾ? ಖಂಡಿತ ಖುಷಿಯಿಂದ ಕಲಿತಾರೆ. ಹೌದು. ಓಕೆ. ಸೊ ಅರ್ಥ ಆಗುತ್ತೆ ಅವ್ರಿಗೆ ಕನ್ನಡ? ಆಗುತ್ತೆ. ಹೌದು. ಸೊ ಈಗ ಮುಖ್ಯವಾಗಿ ನಮ್ಮ ಭಾರತ ಕರ್ನಾಟಕದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನ ಸರ್ಕಾರ ನೀಡ್ತಾ ಇದೆ. ಸೊ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ತಾ ಇದೆ. ಸೊ ಜಪಾನ್ ನಲ್ಲಿ ಪ್ರವಾಸೋದ್ಯಮಕ್ಕೆ ಹೇಗೆ ಒತ್ತನ್ನ ನೀಡ್ತಾರೆ, ಯಾವ ರೀತಿ ಕೆಲಸ ಆಗುತ್ತೆ ಅಲ್ಲಿ ಅಂತ? ನಾನು ಮೊದಲೇ ಹೇಳಿರೋ ರೀತಿ ಕೃಷಿ ಮತ್ತು ಪ್ರವಾಸೋದ್ಯಮ ಎರಡನ್ನೂ ಕನೆಕ್ಟ್ ಮಾಡೋದಕ್ಕೆ ಇದು ಮಾಡ್ತಾರೆ. ಹಾಗೆ ಕೆಲವೊಂದು
ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು, ಜಪಾನ್ ಏರ್ಲೈನ್ಸ್ ಅವರು ಹೆಚ್ಚಾಗಿ ಜನ ಬರಲಿ ಅಂತ ಹೇಳಿ ಇಂಟರ್ನ್ಯಾಷನಲ್ ಟಿಕೆಟ್ ಜೊತೆ ಡೊಮೆಸ್ಟಿಕ್ ಟಿಕೆಟ್ನ ಫ್ರೀಯಾಗಿ ಕೊಡುವಂಥದ್ದು, ಈ ಥರದ ಕೆಲವೊಂದು ಮಾಡ್ತಾ ಇದ್ದಾರೆ. ಪ್ರವಾಸಿ ಪ್ರಪಂಚ ಪತ್ರಿಕೆಯ ಬಗ್ಗೆ ಕೇಳಿರ್ತೀರಾ ನೀವು. ಸೊ ವೆಬ್ಸೈಟ್ ಇದೆ, ನಮ್ಮದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಎಲ್ಲ ಇದೆ. ಸೊ ಹೇಗೆ ಅಂತ ಹೇಳಿದ್ರೆ ಪ್ರವಾಸದ ಕುರಿತು ಒಂದಿಷ್ಟು ಪತ್ರಿಕೆಗಳು ಅಷ್ಟು ಪೂರ್ಣ ಪ್ರಮಾಣದಲ್ಲಿಲ್ಲ, ಒಂದೆರಡು ಪೇಜಲ್ಲಿ ಏನೋ ಬಂದ್ಬಿಡುತ್ತೆ. ಬಟ್ ನಮ್ದು ಹಾಗಲ್ಲ, 24 ಪೇಜ್ ಗಟ್ಟಲೆ. ಸೊ ಪ್ರವಾಸೋದ್ಯಮದ ಬಗ್ಗೆ, ಟ್ರಾವೆಲ್, ಟ್ರಾನ್ಸ್ಪೋರ್ಟ್, ಹಾಗೆ ಹಾಸ್ಪಿಟಾಲಿಟಿ ಬಗ್ಗೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾರೆ. ನೀವು ಹೊರದೇಶದಲ್ಲಿರುವ ಕನ್ನಡಿಗರಾಗಿ ನಿಮ್ಗೆ ಈ ಪ್ರವಾಸಿ ಪ್ರಪಂಚ ಹೇಗೆ ಅನ್ಸುತ್ತೆ ಅಂತ? ಪ್ರವಾಸಿ ಪ್ರಪಂಚ ತುಂಬ ಒಳ್ಳೆಯ ಪ್ರಯತ್ನ. ನಮಗೆ ಎಲ್ಲ ವಿಷಯಗಳು ಒಂದರಲ್ಲೇ ಸಿಗುತ್ತೆ. ನಾವು ಬೇರೆ ಯಾವುದೋ ಒಂದು ದಿನಪತ್ರಿಕೆ ಓದಿದ್ರೆ ಅಲ್ಲಿ ಎಲ್ಲ ವಿಷಯಗಳು ಇರುತ್ತೆ. ಆದರೆ ಪ್ರವಾಸಿ ಪ್ರಪಂಚದಲ್ಲಿ ಹಾಗಿಲ್ಲ. ಪ್ರವಾಸದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ನಮಗೆ. ಯಾವ ಜಾಗಕ್ಕೆ ಹೋಗಬೇಕು, ನಾವು ಎಲ್ಲಿ ತಂಗಬೇಕು, ಆ ಜಾಗದಲ್ಲಿ ಏನೇನು ನೋಡ್ಬೋದು, ಹಾಗೆ ನಾವೇನಾದರೂ ಅಲ್ಲಿನ ಒಂದು ಸಂಸ್ಕೃತಿ ಬಗ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದಾ, ಆ ಥರದ್ದೆಲ್ಲ ವಿಷಯಗಳನ್ನು ಪ್ರವಾಸಿ ಪ್ರಪಂಚದವರು ತಂದುಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಪ್ರವಾಸಿ ಪ್ರಪಂಚ ತಂಡಕ್ಕೆ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ತನಕ ಕಾರ್ಯಕ್ರಮದಲ್ಲಿದ್ರಿ. ಟ್ರಾವೆಲ್ ಟಾಕ್ ಅಲ್ಲಿ ನಿಮ್ಮ ಜಪಾನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ, ಸೊ ಜಪಾನ್ ಜರ್ನಿ ಹೇಗಿತ್ತು, ಎಲ್ಲದ್ರ ಬಗ್ಗೆ ಮಾತಾಡಿದ್ರಿ. ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ, ನೀವು ಭಾರತಕ್ಕೆ ಬಂದಿದ್ದೀರಾ, ಇಲ್ಲಿದೂ ಒಂದಿಷ್ಟು ವ್ಲಾಗ್ ಮಾಡಿಬಿಟ್ಟು ಜಪಾನಲ್ಲಿರೋ ನಿಮ್ಮ ಫ್ರೆಂಡ್ಸಿಗೆ ತೋರಿಸ್ಬೇಕು, ಹಾಗೆ ಪ್ರವಾಸಿ ಪ್ರಪಂಚದ ಬಗ್ಗೆ ಹೇಳಬೇಕು. ಸೊ ಅವರಿಗೂ ಇಂಡಿಯಾಗೆ ಬರಬೇಕು ಅಂತ ಹೇಳಿದ್ರೆ ಪ್ರವಾಸಿ ಪ್ರಪಂಚ ನೋಡಿ. ಸೊ ಇಲ್ಲೆಲ್ಲ ಪ್ಲೇಸ್ ಬಗ್ಗೆ ನಾವು ಹೇಳಿರ್ತೇವೆ. ಸೊ ಇದೆಲ್ಲ ನೋಡ್ಬಿಟ್ಟು ಫಾಲೋ ಮಾಡ್ಲಿಕ್ಕೆ ಹೇಳ್ಬೇಕು. ಕಾರ್ಯಕ್ರಮದಲ್ಲಿದ್ದಕ್ಕೆ ಧನ್ಯವಾದಗಳು. ನನ್ನನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ನಿಮ್ಗೆ ಕೂಡ ತುಂಬಾ ಧನ್ಯವಾದಗಳು. ಇದಾಗಿತ್ತು ಶ್ವೇತಾ ಆರಾಧ್ಯ ಅವರೊಂದಿಗಿನ ಟ್ರಾವೆಲ್ ಟಾಕ್. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ಪ್ರವಾಸಿ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.